ವಿಜೇಂದ್ರ ವಿರುದ್ಧವಾಗಿ ರೆಬೆಲ್ಸ್ ನಾಯಕರ ಸಮರ ನಿಲ್ತಾ ಇಲ್ಲ, ಮುಂದುವರಿತಾನೆ ಇದೆ. ಇದು ಕಂಡಲ್ಲಿ ಬಿಎಸ್ವೈ ಪುತ್ರನ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಜೇಂದ್ರ ವಿರುದ್ಧ ಮತ್ತೆ ಸಮರ ಸಾರಿರೋದು ಯತ್ನಾಳ್ ತಂಡ. ಯತ್ನಾಳ್ ಜೊತೆಯಲ್ಲಿ ಯಾರೆಲ್ಲ ಬಂಡಾಯ ನಾಯಕರಿದ್ದಾರೋ ಆ ಎಲ್ಲ ಬಂಡಾಯ ನಾಯಕರು ಕೂಡ ಇದೀಗ ಒಂದು ಕಡೆ ವಿಜೇಂದ್ರ ವಿರುದ್ಧವಾಗಿ ಮತ್ತೊಂದು ಸುತ್ತಿನ ಸಮರವನ್ನು ಸಾರ್ತಾ ಇದ್ದಾರೆ. ಇಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ವಿಜೇಂದ್ರ ಹಿಂದಿನಂತೆ ನಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಆದರೆ ಈ ಆಯ್ಕೆಯಲ್ಲಿ ಮತ್ತೆ ಏಕಪಕ್ಷೀಯ ನಿರ್ಧಾರ ಪ್ರಕಟವಾಗಿದೆ. ಇಲ್ಲಿ ಒಂದೇ ಕಡೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡೋದು, ಇವನ್ನೇ ಅಧ್ಯಕ್ಷರು ಅಂತ ಮಾಡಿಬಿಟ್ಟಿದ್ದಾರೆ. ಹಲವರ ಅಭಿಪ್ರಾಯ ಕನ್ಸಿಡರ್ ಮಾಡಿಲ್ಲ. ಇಲ್ಲಿ ವಿಜೇಂದ್ರ ಬದಲಾಗ್ತಾರೆ ಅಂತ ಅಂದ್ಕೊಂಡಿದ್ವಿ, ಚೇಂಜ್ ಆಗಬಹುದೇನೋ ವ್ಯಕ್ತಿ ಅಂತ ಅಂದ್ಕೊಂಡಿದ್ವಿ. ಆದರೆ ಈ ವ್ಯಕ್ತಿ ಚೇಂಜ್ ಆಗುವ ಲಕ್ಷಣಗಳಿಲ್ಲ, ಇವರು ಬದಲಾಗಿಲ್ಲ. ತಟಸ್ಥ ಬಣದ ನಾಯಕರ ಕಡೆಯಿಂದನೂ ಕೂಡ ವಿಜೇಂದ್ರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆ ಸ್ಪರ್ಧೆಗಾಗಿ ರೆಬೆಲ್ಸ್ ಅಭ್ಯರ್ಥಿ ಫೈನಲ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜಿಲ್ಲಾಧ್ಯಕ್ಷರ ನೇಮಕಾತಿಗಳಿಗೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಯತ್ನಾಳ್ ಕೂಡ ಹೇಳಿದ್ದಾರೆ. ನಾವು ಮೊದಲೇ ಅದನ್ನು ಊಹೆ ಮಾಡಿದ್ವಿ. ಈಗ ನಮ್ಮಲ್ಲೇ ಕೆಲವು ಹಿರಿಯ ನಾಯಕರೆಲ್ಲರೂ ಏನೋ ಸರಿಯಾಗಿ ಮಾಡ್ಬೋದು ಅನ್ನೋಂಥ ವಿಶ್ವಾಸದಿಂದಿದ್ದರು. ಇನ್ನು 2 ದಿವಸದಲ್ಲಿ ಏನು ನಡೆದಂಥ ಬೆಳವಣಿಗೆಯಿಂದ ಸಾಕಷ್ಟು ಗೊಂದಲ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯಲ್ಲಿ ಆಗಿದೆ. ಇದರ ಬಗ್ಗೆ ಈಗಾಗಲೇ ಏನು ಮೊದಲು ನಮ್ಮಲ್ಲಿ ಅನೇಕ ಹಿರಿಯರೇನಿದ್ದರು ಅವರು ತಟಸ್ಥವಾಗಿದ್ದರು. ಆದರೆ ಮೊನ್ನೆ ನಡೆದಂಥ ಈ ಜಿಲ್ಲಾಧ್ಯಕ್ಷರ ಘೋಷಣೆಯಿಂದ ಅವರೂ ಸಹ ಒಂದುಗೂಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾಜಿಯವರಿಗೆ ಈಗಾಗಲೇ ಪತ್ರವನ್ನು ಬರೆಯುವ ಮೂಲಕ ಈ ಒಂದು ಚುನಾವಣೆ ಅಸಂವಿಧಾನವಿದೆ, ಇದು ಏಕಪಕ್ಷೀಯವಾಗಿ ಕೇವಲ ವಿಜೇಂದ್ರ ಅವರ ರಾಜ್ಯ ಅಧ್ಯಕ್ಷ ಮಾಡುವ ಸಲುವಾಗಿ ಇದು ವ್ಯವಸ್ಥಿತವಾಗಿ ಒಂದು ಗುಂಪನ್ನು ತಯಾರು ಮಾಡಿ ಪಕ್ಷದ ಸಿದ್ಧಾಂತನೂ ಇಲ್ಲ, ಅಲ್ಲಿ ಯಾರಿಗೂ ವಿಶ್ವಾಸನೂ ತಗೊಳ್ಳೋಂಥ ಕೆಲಸ ಆಗಿಲ್ಲ ಅನ್ನೋಂಥದ್ದನ್ನು ಈಗಾಗಲೇ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆ ಬಂದರೆ ನಾವೊಂದು ಸ್ಪರ್ಧೆಯನ್ನು ನಮ್ಮ ವತಿಯಿಂದ ಯಾರಾದರೂ ತಯಾರು ಮಾಡ್ತೀವಿ ಅಂತೇಳಿ. ಆದರೆ ನಿನ್ನೆ ಮತ್ತು ಮೊನ್ನೆ ಏನು ನಾವು ಅವರು ಎಲ್ಲರೂ ಕೂಡಿ ಚರ್ಚೆ ಮಾಡಿದ್ದೀವಿ. ಇಲ್ಲ ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಇನ್ನು 2 ದಿವಸ ಚರ್ಚೆ ಮಾಡಿ ಯಾರನ್ನು ಸಾಮೂಹಿಕವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋಂಥ ಚರ್ಚೆಗೆ ಇನ್ನೂ 2 ದಿವಸದ ಸಮಯವನ್ನು ನಾವು ತೆಗೆದುಕೊಂಡಿದ್ದೀವಿ. ನಾವೆಲ್ಲರೂ ಕೂಡಿ ದೆಹಲಿಯಲ್ಲಿಯೂ ಸಹ ಒಂದು ಸಭೆ ಮಾಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತೇನು ನಡೆದಿದೆ ಜಿಲ್ಲಾ ಅಧ್ಯಕ್ಷರ ಒಂದು ನೇಮಕಾತಿ, ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೀವಿ.